ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 618ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹನುಮ ಇಡೀ ಲಂಕೆಗೆ ಬೆಂಕಿ ಇಟ್ಟು ತ್ರಿಕೂಟ ಪರ್ವತ ಶಿಖರದ ಮೇಲೆ ನಿಂತ್ಕೊಂಡು ನೋಡ್ತಾನೆ. ಒಂದು ಕಡೆಗೆ ಆನಂದ ಪಡ್ತಾನೆ, ಇನ್ನೊಂದು ಕಡೆಗೆ ಏನೋ ನಾನು ತಪ್ಪು ಮಾಡಿದಿಲ್ಲ, ಮೊಂಡತನ ಮಾಡಿದಿಲ್ಲ ಅಂತ ಹೇಳಿ ಒಂದೇನೋ ಚಿಂತೆ ಕಾಡಾಗಿ ಹಿಡಿತದೆ. ಮುಂದೆ ಮರುಕ್ಷಣ ಏನು ಮಾಡ್ತಾನೆ ಅಂದರೆ, ಇಲ್ಲ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ಏನೆಲ್ಲ ಅನಾಹುತ ಆಗ್ತೈತಿ, ನಾ ಏನು ಬೇರೆದೇನು ಮಾಡಿಲ್ಲ, ನನ್ನ ಕೈಗೆ ಸಿಟ್ಟಿನ ಕೈಗೆ ಬುದ್ಧಿ ಸಿಕ್ತು, ಇದೆಲ್ಲ ಮಾಡಿದ್ದೇನೆ, ಸಹಜ ಇದು ಅನ್ನೋ ಹಂಗೆ ಒಂದು ಸಮರ್ಥನೆಯ ಮಾತುಗಳನ್ನು ಸಹಿತ ತಾನು ಆಡ್ಕೊಳ್ತಾನೆ. ಅದನ್ನೇ ಮುಂದುವರಿಸಿ, ಮನುಷ್ಯನಿಗೆ ತಿಳಿಯದ ಸಿಟ್ಟಿನಲ್ಲಿ ಯಾವುದು ಸರಿ ಯಾವುದು ತಪ್ಪು. ಸಿಟ್ಟಿಗೆ ಬಂದ ಮನುಷ್ಯ ಸರಿ ತಪ್ಪು ನೋಡೋಕ್ಕೆ ಹೋಗೋದಿಲ್ಲ. ಶಬ್ದ ಮತ್ತು ಕ್ರಮಗಳ ಸಿಟ್ಟು ತೊರೆಯುವನು ತಾಳ್ಮೆ ಗುಣದ ಮನುಷ್ಯ, ತನ್ನ ಪರಿ ಕಳಚಿಕೊಂಡಂತೆ ಹಾವು. ಸಿಟ್ಟಿನ ಬುದ್ಧಿ ಕೊಟ್ಟವ ಸರಿ ತಪ್ಪ ನೋಡೋಕೆ ಹೋಗೋದಿಲ್ಲ. ತಾನು ಮಾಡಿದ್ದೆ ಸರಿ ಅಂದ್ಕೊಂಡು ಎಲ್ಲ ಹೊಡೆದು ತೆಗಿತಾನೆ. ಇವನು ಹೊಡಿಬೇಕು, ಇವನು ಹೊಡಿಬಾರ್ದು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನುವಂಥ ತಿಳುವಳಿಕೆಯನ್ನು ಕಳ್ಕೊಂಡಿರ್ತಾನೆ. ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ, ವಿಚಾರ ಬುದ್ಧಿಯನ್ನು ಕಳ್ಕೊಂಡಿರ್ತಾನೆ ಸಿಟ್ಟಿನಾಗ. ಅದಕ್ಕೆ ಮನುಷ್ಯ ಯಾವಾಗಲೂ ಸಿಟ್ಟು ಬಂದಾಗ ಶಾಂತ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅನಾಹುತಗಳಾಗೋಗ್ತಾವೆ. ಅದನ್ನು ಹೇಳ್ತಾರೆ ಅವರು, ಸಿಟ್ಟು ತೊರೆಯುವನು ತಾಳ್ಮೆ ಗುಣದ ಮನುಷ್ಯ. ಯಾರಲ್ಲಿ ತಾಳ್ಮೆ ಇರ್ತದಲ್ಲ ಆ ಮನುಷ್ಯ ಸಿಟ್ಟನ್ನು ತೊರಿತಾನೆ. ಅವ ಹೆಂಗೆ ಸಿಟ್ಟನ್ನು ತೊರಿತಾನೆ, ಇಲ್ಲಿ ಮತ್ತು ಉಪಮಾಲಂಕಾರ ವಾಲ್ಮೀಕಿಯವ್ರು ಹೇಳ್ತಾರೆ, ಯಾವ ರೀತಿ ಹಾವು ತನ್ನ ಚರ್ಮವನ್ನು ಪರಿಯನ್ನು ಕಚ್ಕೊಳ್ತದಲ್ಲ ಆ ರೀತಿಯಾಗಿ ತಾಳ್ಮೆ ಇದ್ದಂಥ ಮನುಷ್ಯ, ಒಳ್ಳೆಯ ಗುಣವಂತ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಬಂದಂಥ ಸಿಟ್ಟನ್ನು ಶಮನಗೊಳಿಸ್ತಾನೆ. ಹಾವು ಪರಿಯನ್ನು ಕಳಿಸಿದಂತೆ ತಾನು ಸಿಟ್ಟನ್ನು ಕಚ್ಕೊಳ್ತಾನೆ ಅಂತ ಹೇಳ್ತಾನೆ. ನಾಚಿಕೆಯಾಗಬೇಕು ನನಗೆ, ಮತ್ತು ತನ್ನನ್ನು ತಾನು ಬೈಕೊಳ್ಳಿಕ್ಕೆ ಶುರು ಮಾಡ್ತಾನೆ. ನಾನು ಮತ್ತು ಸಿಟ್ಟನ್ನ ಹಾಕಿ ಮಾಡಿದ ತಪ್ಪೆಲ್ಲನೂ ಮತ್ತು ಸಮರ್ಥನೆ ಮಾಡ್ಕೊಳ್ತಾ ಇದ್ದೇನೆ, ತಪ್ಪಲ್ಲ ಇದು, ನನಗೆ ನಾಚಿಕೆ ಆಗಬೇಕು. ಎನ್ನ ಸಿಟ್ಟು ಸೀತೆ ಸಮುದ್ರ ಜೀವಿಗಳಿಗೂ ಹಾನಿ ಮಾಡಿರಬೇಕಲ್ಲವೇ. ನೋಡಿ, ನಾನೇನೋ ಗುಡ್ಡಕ್ಕೆ ಬೆಂಕಿ ಹಚ್ಚಿದೆ ಮುಳ್ಳು ಸುಡು ಸಲುವಾಗಿ, ಆದರೆ ಆ ಬೆಂಕಿಯಲ್ಲಿ ಸಾಧು ಪ್ರಾಣಿಗಳು ಕೂಡ ಸತ್ತು ಹೋದವಲ್ಲ. ನಾನು ಲಂಕೆಗೆ ಬೆಂಕಿ ಹಚ್ಚಿದ್ದಿ, ಸೀತೆಯೂ ಲಂಕೆಯಲ್ಲಿ ಅದಾಳ, ನನಗೆ ಹೆಂಗಿದು ಅರಿವಾಗಲಿಲ್ಲ. ಸೀತೆಯೂ ಲಂಕೆಯಲ್ಲಿ ಇದ್ದಾಳೆ. ಅಷ್ಟೇ ಅಲ್ಲ, ಈ ಲಂಕೆಯಲ್ಲಿ ಏನಿದೆಯಲ್ಲ ಅಲ್ಲೆಲ್ಲ ಪ್ರಾಣಿ ಪಕ್ಷಿಗಳಿದಾವೆ, ಜಲಚರ ಪ್ರಾಣಿಗಳೂ ಇವೆ, ನೀರಿನ ಹೊಂಡಗಳಿವೆ, ನದಿಗಳಿವೆ. ಇವೆಲ್ಲಕ್ಕೂ ಜೀವಹಾನಿಯಾಗಿರಬೇಕಲ್ಲ, ಅವನು ಎಲ್ಲ ಕೊಂದೆಲ್ಲ, ನಾನು ಪಾಪದ ಕೆಲಸ ಮಾಡಿದೆಲ್ಲ ಅಂತ ಅಂದ್ಕೊಳ್ತಾನೆ. ಇಡೀ ಲಂಕೆ ಭಸ್ಮವಾದಾಗ ಸೀತೆ ಬದುಕಿರಲು ಸಾಧ್ಯವೇ? ಪರ್ವತದ ಶಿಖರ ಮೇಲೆ ನಿಂತು ನೋಡ್ತಾ ಇದ್ದೇನೆ, ಇಡೀ ಲಂಕೆ ದಗದಗಿಸ್ತಾ ಬೂದಿ ಆಗ್ತಾ ಇದೆ. ಇಂಥದ್ರಾಗ ಸೀತೆ ಉಳಿಯುವಳೆ, ಬದುಕಿದಾಳ, ನಾನು ತಪ್ಪು ಮಾಡಿದೆ ಅಂಥೇಳಿ ತಿಳ್ಕೊತಾನೆ, ಪ್ರಶ್ನೆ ಮಾಡ್ಕೊತಾನೆ. ಬದುಕಲು ಸಾಧ್ಯವೇ? ಎಂಥ ದುಷ್ಕೃತ್ಯ ನಡೆಯಿತು ನನ್ನಿಂದ, ಪಾಪದ ಕೆಲಸ ನನ್ನಿಂದ ನಡೆದು ಹೋಯ್ತು. ನಾನು ಬಂದದ್ದು ಒಂದು ಕೆಲಸಕ್ಕಾಗಿ, ಸೀತೆನ ಹುಡುಕಿ ಸೀತೆ ಸುದ್ದಿ ತೊಗೊಂಡು ಹೋಗಿ ಹೇಳೋ ಸಲುವಾಗಿ, ಸೀತೆಗೆ ಸುದ್ದಿ ಮುಟ್ಟಿಸೋ ಸಲುವಾಗಿ, ರಾವಣನಿಗೂ ಸುದ್ದಿ ಮುಟ್ಟಿಸಿ ಹೋಗ್ಬೇಕಂತ ನಾನೇನೋ ಹಗರಾಗಿ ಬಂದಿದ್ದೆ. ಆದರೆ ಅದನ್ನು ಬಿಟ್ಟುಕೊಂಡು ನಾ ಇದೇನು ಅನರ್ಥ ಮಾಡಿಕೊಂಡೆ, ಸೀತೆಯನ್ನು ಸುಟ್ಟು ಹೋದಳಲ್ಲ, ತಪ್ಪು ಮಾಡಿದೆ ನಾನು. ಅವರು ಏನು ನನಗೆ ಹೇಳಿ ಕಳಿಸಿದ್ರಲ್ಲ ಅದನ್ನು ಉಲ್ಲಂಘನೆ ಮಾಡಿದಂಗೆ ಆತಲ್ಲ ಅಂಥೇಳಿ ಹನುಮ ತನ್ನಷ್ಟಕ್ಕೆ ತಾನು ಶಪಿಸಿಕೊಳ್ಳಲಿಕ್ಕೆ ಶುರು ಮಾಡ್ತಾನೆ. ಕೆಟ್ಟೋಯಿತು ನಾ ಬಂದ ಕಾರ್ಯ, ನಾ ಏನು ಯಾವ ಕಾರ್ಯಕ್ಕೆ ಬಂದಿದ್ನೇ ಆ ಕಾರ್ಯನ ಕೆಟ್ಟು ಹೋತು. ರಕ್ಷಿಸಬಹುದಿತ್ತು ನಾ ಸೀತೆಯನ್ನು, ಸುಡುವಾಗ ಲಂಕೆ ಸುಡುವಾಗ ನನಗೆ ಸೀತೆಯನ್ನೇ ಬರಲಿಲ್ಲ. ಸೀತೆಯನ್ನು ನಾನು ರಕ್ಷಿಸಬಹುದಾಗಿತ್ತು, ಆದರೆ ನಾ ಅದನ್ನು ಮಾಡಲಿಲ್ಲಲ್ಲ.
ತಪ್ಪು ಮಾಡಿಬಿಟ್ಟೆ, ನಾ ಬಂದ ಕೆಲಸನ ಎಲ್ಲ ಹಾಳಾಗಿ ಹೋಗುತ್ತೆ, ಹಾಳು ಮಾಡಿದೆ ನಾನು ನೊಂದ್ಕೊಳ್ತಾನೆ. ನನ್ನದೊಂದು ಚಿಕ್ಕ ಪ್ರಯತ್ನದಿ ಸುಟ್ಟು ಹೋಯಿತು ಲಂಕೆ. ಇದೇನು ದೊಡ್ಡ ಪ್ರಯತ್ನ ಮಾಡಿಲ್ಲ, ನಾ ಬರೀ ಬಾಲಕ ಬೆಂಕಿ ಹಚ್ಚಿದ್ದಂತ ಸುಟ್ಟಿದನು. ಈ ಒಂದು ಸಣ್ಣ ಪ್ರಯತ್ನದಿಂದ ಲಂಕೆ ಸುಟ್ಟೋಯ್ತು, ನಿಸ್ಸಂದೇಹ ಸುಟ್ಟು ಹೋಯಿತು ನಾ ಬಂದ ಕಾರ್ಯ. ಸೀತೆನ ಹುಡುಕಾಕೆ ಬಂದಂಥ ಕಾರ್ಯ ಕೂಡ ಸುಟ್ಟು ಹೋಯ್ತಲ್ಲ ಲಂಕೆ ಜೊತೆಗೆ, ಎಂಥ ಕೆಟ್ಟ ಕೆಲಸ ಮಾಡಿದೆ ಅಂದ್ಕೊಳ್ತಾನೆ. ಬೂದಿ ರಾಶಿ ಆಯಿತು ಇಡೀ ಲಂಕೆ. ಎತ್ತ ನೋಡ್ತಿ ಅತ್ತೆಲ್ಲ ಬೂದಿನ ಆಯಿತು, ಬೂದಿ ರಾಶಿದೇ ಆಯಿತು ಇಡೀ ಲಂಕೆ. ಸೀತೆಯು ನಾನು ಕಳ್ಕೊಂಡೆ. ಆ ಬೂದಿಯಲ್ಲಿ ಸೀತೆಯನ್ನು ಕೂಡ ಬೂದಿಯಾಗಿ ಹೋಗಿರಬೇಕು, ಸೀತೆಯನ್ನು ಕಳ್ಕೊಂಡೆ ಅಂತಾನೆ. ಅತಿ ಬುದ್ಧಿವಂತಿಕೆಯಿಂದ ತಪ್ಪುವುದು ಗುರಿ. ನೋಡಿ ಸ್ಟೇಟ್ಮೆಂಟ್ ಎಷ್ಟು ಚೆಂದಿದೆ. ಅತಿ ಬುದ್ಧಿವಂತಿಕೆಯಿಂದ ಗುರಿ ತಪ್ತಾನೆ. ಭಾಳ ಬುದ್ಧಿವಂತಿಕೆಯನ್ನು ಮಾಡೋಕ್ಕೆ ಹೋಗಂಗಿಲ್ಲ. ಭಾಳ ಬುದ್ಧಿವಂತಿಕೆ ಒಂದೊಂದು ಸಲ ಅದೇ ಪದೇ ಹೇಳ್ತಾರೆ. ವಿಷ ಕೂಡ ಅತಿ ಆಯ್ತಪ್ಪ ಅಂದರೆ ವಿಷ, ಅಮೃತ ಕೂಡ ವಿಷ ಆಗ್ತಿದೆ. ನಾವು ಅತಿ ಬುದ್ಧಿವಂತರಾದವು ಅಂದ್ರೆ ನಮ್ಮ ಕೆಲಸಗಳ ಕೂತ ಏನಾಗ್ತಾವ, ಹಾಳಾಗಿ ಹೋಗ್ತಾವ. ಇಲ್ಲಿ ಹನುಮಾನನು ಅದನ್ನ ತಿಳ್ಕೊತಾನೆ, ನಾ ಅತಿ ಬುದ್ಧಿವಂತಿಕೆ ತೋರ್ಸಕ್ಕೆ ಹೋಗಿ ಬಂದ ಕೆಲಸ ಎಲ್ಲ ಹಾಳು ಮಾಡ್ಕೊಂಡ್ಲ ಅಂತ ಹೇಳ್ತಾನೆ. ನನ್ನಿಂದ ಕೃತ್ಯ ನಡೆದಿದೆ, ತ್ಯಾಗ ಮಾಡುವೆ ಪ್ರಾಣ. ಭಾಳ ಕೆಟ್ಟ ಕೆಲಸ ಆಯಿತು, ಸೀತೆಯನ್ನು ಸುಟ್ಟೋಳು, ಇನ್ನು ನಾ ಬದುಕಬಾರ್ದು, ನಾನು ನನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಬೆಂಕಿಯಲ್ಲಿ ಹಾರಲಿಯೇ ಎನ್ನ ದೇಹ ಸಮುದ್ರ ಜೀವಿಗಳಿಗೆ ಆಹಾರವಾಗಿ ನೀಡಿದೆ. ಹಂಗಾರೆ ಇದೇ ಬೆಂಕಿಯಾಗಿ ನಾನು ಹಾರಿ ಸಾಯಿಲ್ಯ, ಅಥವಾ ಸಮುದ್ರದ ಜಿಗಿದು ಸಮುದ್ರ ಜೀವರಾಶಿ ಜಲಚರಗಳಿಗೆ ಆಹಾರವಾಗಲಿ ಅಂತ ಪ್ರಶ್ನೆ ಮಾಡ್ಕೊಳ್ತಾನೆ. ಬಂದ ಕಾರ್ಯ ಹಾಳು ಮಾಡಿ ಸುಗ್ರೀವ ರಾಮ ಲಕ್ಷ್ಮಣರಿಗೆ ತೋರಲಿ ಮುಖ ಹೇಗೆಂದು. ಯಾವ ಕೆಲಸಕ್ಕೆ ಬಂದಿದೆ ಆ ಕೆಲಸ ನಾನೇ ಹಾಳು ಮಾಡಿದ್ನಿ, ಇನ್ನು ನಾ ಹೊಳ್ಳಿ ಹೋಗಿ ಅವ್ರಿಗೆ ಮುಖ ಹೆಂಗೆ ತೋರಿಸ್ಲಿ ಅಂತ ಪ್ರಶ್ನೆ ಮಾಡ್ಕೊತಾನೆ. ಸಿಟ್ಟಿನಲ್ಲಿ ಹಾಳಾಯಿತು ಎನ್ನ ಕರ್ತವ್ಯ, ಜನನಾಶಕವಾಯಿತು ನನ್ನೀ ಕುಕೃತ್ಯ. ನನ್ನ ಸಿಟ್ಟು ನನ್ನ ಕೆಲಸನ ಹಾಳು ಮಾಡಿತು, ಅದಕ್ಕೆ ಸಿಟ್ಟಿನ ಬುದ್ಧಿ ಕೊಡಬಾರ್ದು ಅಂತ ಹೇಳ್ತಾರೆ. ಮುಂದೆ ಅಷ್ಟೇ ಅಲ್ಲ, ಅದು ನಾ ಮಾಡಿದಂಥ ಕೆಲಸ ಏನಂತ, ಇದು ಜನನಾಶಕ ಆಯಿತು. ಬರೇ ಕೆಟ್ಟವರಷ್ಟೇ ಸಾಯಲಿಲ್ಲ, ಒಳ್ಳೆಯವರು ಸತ್ತರು, ಸೀತೆನೂ ಸತ್ತು ಹೋದಳು, ಎಂಥ ಮೂರ್ಖ ಕೆಲಸ ಮಾಡಿದೆ ನಾನು ಅಂತ ಹೇಳಿ ಹೀಗೆ ಚಿಂತಿಸುವಾಗ ಹನುಮ ಕಂಡಿತು ಶುಭ ಶಕುನ. ಪುನಃ ಚಿಂತೆಗಿಳಿದ ಹನುಮ. ಇಷ್ಟ ನೊಂದ್ಕೊಳ್ತಾ ಇದ್ದ, ಅವನಿಗೆ ಏನೋ ಒಂದು ಶುಭ ಶಕುನ ಆಯ್ತದು. ಶುಭ ಶಕುನ ಆದ ತಕ್ಷಣ ಮತ್ತು ಆಲೋಚನೆಗಿಳಿತಾನ. ನಾಶಪಡಿಸದು ಅಗ್ನಿ ಸೀತೆಯನ್ನು. ಅಗ್ನಿದೇವ ಸೀತೆಯನ್ನು ನಾಶಪಡಿಸಲಿಕ್ಕೆ ಸಾಧ್ಯ. ಯಾಕಂದ್ರೆ ಪತಿವ್ರತೆ ಹೆಣ್ಮಗಳಾಕಿ, ಆಕಿನ ಅಗ್ನಿ ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬದುಕಿರಬೇಕು ಸೀತೆ ತನ್ನ ತಪೋಬಲದಿಂದ. ಪತಿವ್ರತೆ ತಪಸ್ವಿನಿ, ತನ್ನ ತಪೋಬಲದಿಂದ ಆಕೆ ಅಗ್ನಿಯಿಂದ ರಕ್ಷಣೆ ಪಡೆದಿರಬೇಕು. ಅಗ್ನಿದೇವ ಸಾಹಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಕೆನ ಸುಡುವ, ಆಕೆ ಜೀವಂತ ಇರಬೇಕು ಅಂಥೇಳಿ ಚಿಂತೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ನನ್ನ ಸುಡದ ಅಗ್ನಿ ಸುಟ್ಟಿತ್ತೇ ಸೀತೆಯನ್ನು. ನನ್ನ ಬಾಲಕ್ಕೆ ಇಷ್ಟು ಬೆಂಕಿ ಹೆಚ್ಚಿದ್ರು, ಜಿಗದಾಡಿದ್ದನ್ನು, ನನ್ನ ಎಲ್ಲೂ ಅಗ್ನಿ ಸುಡಲಿಲ್ಲ. ನನ್ನ ಸುಡಲಿಲ್ಲ ಅಗ್ನಿ ಅಂದ್ರೆ ಸೀತೆಯನ್ನು ಸುಟ್ಟಿತ್ತ ಅಂತ ವಿಚಾರ ಮಾಡ್ತಾನೆ. ರಕ್ಷಿಸಿದೆ ನಮ್ಮನ್ನು ರಾಮನ ಕರುಣೆ. ನನ್ನ ಮತ್ತು ಸೀತೆಯನ್ನು ರಾಮನ ಕರುಣೆ ರಕ್ಷಿಸಿದೆ. ಹಕ್ಕಿಗಳ ಚಿಲಿಪಿಲಿ ನಾದ ಕಿವಿಗೆ ಬಿತ್ತು ಹನುಮನ, ಹೆಚ್ಚಿತ್ತು ಹನುಮನಲ್ಲಿ ಸೀತೆ ಜೀವಂತ ಇರುವ ನಂಬಿಕೆ. ಕೆಲವೊಂದು ಹಕ್ಕಿಗಳ ಚಿಲಿಪಿಲಿ ಕಾಡು ಬರ್ತದೆ ವನದಲ್ಲಿ ಇದ್ದದ್ದು, ಆ ಹಕ್ಕಿಗಳ ಚಿಲಿಪಿಲಿ ನೋಡಿದಾಗ ಅವನ ಅಲ್ಲಿ ಇನ್ನೂ ಕೆಲವೊಂದು ವನ ಸುರಕ್ಷಿತವಾಗಿದೆ, ಸೀತೆ ಇದ್ದಂಥ ವನ ಬೆಂಕಿ ಹತ್ತಿಲ್ಲ, ಸುರಕ್ಷಿತವಾಗಿದೆ. ಯಾವಾಗ ಹಕ್ಕಿಗಳಲ್ಲಿ ಚಿಲಿಪಿಲಿ ಮಾಡತ್ತಾವ ಅವಕ್ಕೇನಾಗಿಲ್ಲ ಅಂದ್ರೆ ಸೀತೆಗೂ ಏನೂ ಆಗಲಿಕ್ಕಿಲ್ಲ ಅಂತ ಚಿಂತನೆ ಮಾಡ್ತಾನೆ. ಅವನಲ್ಲಿ ಒಂದು ನಂಬಿಕೆ ಬರ್ತದೆ, ಸೀತೆ ಜೀವಂತ ಇರಬೇಕಂತ ಒಂದೊಂದು ನಂಬಿಕೆ ಬರ್ತದೆ. ಬಂದ ಹನುಮ ಅಶೋಕವನಕ್ಕೆ ಸಂತೋಷಪಟ್ಟ ಕಂಡು ಸುರಕ್ಷಿತ ಸೀತೆಯನ್ನು ಕೈ ಮುಗಿದ ಹನುಮ. ಓಡಿದವನ ಬರ್ತಾನೆ, ಇಲ್ಲೇ ಅಶೋಕವನಕ್ಕೆ ಬರ್ತಾನೆ, ಅಲ್ಲಿ ನೋಡ್ತಾನೆ ಸೀತೆ ಜೀವಂತ ಇರ್ತಾಳೆ, ಸಂತೋಷಪಟ್ಟು ಸೀತೆ ಮುಂದೆ ಕೈ ಮುಗಿತಾನ. ಅಶೋಕ ವೃಕ್ಷ ಕೆಳಗೆ ನಿಂತ ಸೀತೆಗೆ ನುಡಿದ ಹನುಮ, ಅಭಿನಂದನೆಗಳು, ಸುರಕ್ಷಿತವಿರುವಿ, ನಿಮಗೆ ಅಭಿನಂದನೆಗಳು, ನೀವು ಸುರಕ್ಷಿತವಾಗಿದ್ದೀರಾ. ಲಂಕೆ ಸುಟ್ಟು ಹೋದರೂ ಕೂಡ ನಿಮಗೇನೂ ಆಗಿಲ್ಲ, ಅದನ್ನು ನೋಡಿ ನನಗೆ ಸಂತೋಷ ಆಯಿತು ಅಂತ ಹೇಳ್ತಾನೆ. ಮರಳು ಪ್ರಮಾಣ ಅಂದರೆ ಹಿಂದಿರುಗುವ ಪ್ರಯಾಣ ಸಿದ್ಧತೆಯಲ್ಲಿ ಹನುಮನಿಗೆ ಸೀತೆ ನುಡಿದಳು. ಇನ್ನು ಸಾಯ್ತಪ್ಪ ಇದ್ದಂಗೆ ಲಂಕೆನ ಸುಟ್ಟಿ ಎಲ್ಲ ಮುಗೀತು, ಇನ್ನು ನೀನು ಕಿಷ್ಕಿಂದಕ್ಕೆ ಹೊಳೆ ಹೋಗು,
ಸಿದ್ಧತೆ ಮಾಡ್ಕೊಳ್ಳು ಅಂತ ಹೇಳ್ತಾ ಸೀತೆ ಹನುಮನಿಗೆ ಹೇಳ್ತಾಳ, ಓ ಶತ್ರುನಾಶಕ ಹನುಮ, ಕಾರ್ಯ ಸಾಧನೆಗೆ ನೀನೊಬ್ಬನೇ ಸಾಕು. ಇದನ್ನು ನಿನ್ನ ನೋಡಬೇಕಾದ್ರೆ ನನ್ನಿಲ್ಲಿ ಫ್ರೀ ಮಾಡೋಕ್ಕೆ ರಾವಣನಿಂದ ನನ್ನ ಬಿಡಿಸ್ಕೊಂಡು ಹೋಗಕ್ಕೆ, ರಾವಣನ ನಾಶ ಮಾಡೋಕ್ಕೆ ನೀವೊಬ್ಬ ಸಾಕಂತ ಹೇಳ್ತಾಳೆ. ನೀನೊಬ್ಬನೇ ಸಾಕು, ಮಹಾಬಲವಾನ ನೀ, ಆದರೂ ಹೇಳು ರಾಮನಿಗೆ ಬರಲು ಲಂಕೆಗೆ. ನೀ ಎಲ್ಲ ಕೊಂದು ಹೋಗ್ಬೋದು, ನಾನು ತಗೊಂಡ ಅಷ್ಟು ನೀ ಬಲಶಾಲಿ ಇದ್ದೀಯಾ, ಆದರೂ ಕೂಡ ನೀನು ಹೇಳ್ತೇನೆ, ಹೋಗಿ ನನ್ನ ಸುದ್ದಿಯನ್ನು ಮುಟ್ಟಿಸೋ, ರಾಮನೇ ಸ್ವತಃ ಬಂದ ನನ್ನನ್ನು ಲಂಕೆಯನ್ನು ಬಿಡುಗಡೆ ಮಾಡಿಕೊಂಡು ಹೋಗಬೇಕು. ಇದು ಜಿದ್ದು ತೊಡ್ತಾಳೆ. ಭಾಳಷ್ಟು ಮಂದಿ ಪ್ರಶ್ನೆ ಮಾಡ್ತಾರೆ, ಯಾಕೆ ಹೋಗಲಿಲ್ಲ, ಯಾಕೆ ಅದಾಗಲಿಲ್ಲ. ಅವಳಿಗೆ ಏನು ಬೇಕಾಗಿರ್ತದಂದರೆ, ತಾನು ನಿರಪರಾಧಿ, ಅವಳನ್ನು ಹೊತ್ಕೊಂಡು ಬಂದಿರ್ತಾನೆ, ಅವಮಾನ ಮಾಡಿರ್ತಾನೆ, ಮುಟ್ಟಿರ್ತಾನೆ, ಅದರ ಶೇಡ್ ಇರ್ತದೆ ಅವಳಿಗೆ. ಏನಂದರೆ ಅವನನ್ನು ನಾಶ ಮಾಡಿನ ನನ್ನ ಗಂಡ, ಅವನನ್ನು ನಾಶ ಮಾಡಿ ನನ್ನನ್ನು ಮರಳಿ ಪಡಿಬೇಕು. ಈ ಕೆಲಸ ರಾಮನಿಂದ ಆಗಬೇಕು. ಅದನ್ನ ಹೇಳ್ತಾಳೆ, ಆತಪ್ಪ ಎಲ್ಲ ನೀನೇ ಮಾಡುವಂಥ ಶಕ್ತಿ ನಿನ್ನಲ್ಲಿದೆ, ಅದು ಮಾಡೋಕ್ಕೆ ಹೋಗಬೇಡ, ಹೋಗಿ ರಾಮನಿಗೆ ಹೇಳು, ಅವನು ಬಂದ ರಾವಣನ ಜೊತೆಗೆ ಯುದ್ಧ ಮಾಡಿ ನನ್ನನ್ನು ರಾವಣನಿಂದ ಮುಕ್ತ ಮಾಡ್ಕೊಂಡು ಹೋಗಲಿ, ಇದನ್ನು ಹೇಳು ಅಂತ ಹೇಳಿ ಹನುಮಾನನಿಗೆ ಸೀತೆ ಹೇಳ್ತಾಳೆ. ರಣವೀರ ರಾಮ ತೋರಲಿ ತನ್ನ ಕರುಣೆ, ಕೇಳಿ ನಿನ್ನ ಮಾತು ಹಾಗೆ ಪ್ರೇರಿಸು ರಾಮನ. ಮತ್ತು ರಣವೀರ ರಾಮ ತೋರಲಿ ತನ್ನ ಕರುಣೆ, ಇನ್ನು ನನ್ನ ಮ್ಯಾಗ ಕರುಣೆ ರಾಮ ತೋರಬೇಕು, ಅವನು ಬರಬೇಕಿಲ್ಲಿ. ಮುಂದೆ ನಿನ್ನ ಮಾತು ಕೇಳಿ ಅವನು ರಾಮ ಇಲ್ಲಿ ಬರುವಂಗೆ ಪ್ರೇರಿಸು ಅಂತ ಹೇಳ್ತಾಳೆ. ಕೇಳಿ ಸೀತೆಯ ಹಿತವಚನ ಹನುಮ ಉತ್ತರಿಸಿದ ಸೀತೆಗೆ. ಸೀತೆಯ ಮಾತುಗಳನ್ನು ಕೇಳಿದ ಹನುಮ ಸೀತೆಗೆ ಉತ್ತರ ಕೊಡ್ತಾನೆ. ಏನು ಉತ್ತರ ಕೊಡ್ತಾನೆ, ಮುಂದೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.